ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಏನು ಇವತ್ತು ಹುಕ್ಕೇರಿ ಒಂದೇ ತಾಲೂಕಿನ ಚುನಾವಣೆಯನ್ನ ಮುಂದೂಡಲಾಗ್ಯದ. 28ನೇ ತಾರೀಕು ದಿವಸ ಏನೋ ವೋಟಿಂಗ್ ಮಾಡ್ತಾರ ಅಂತ ಮಾಹಿತಿ ನನಗೆ ಬಂದದ. ಅದಕ್ಕೆ ನನಗೆ ಅದರಲ್ಲಿ ಕಾನೂನು ಸಲಹೆ ಪಡ್ಕೊಂಡು ಅದಕ್ಕೆ ಏನ್ ಮಾಡಬೇಕು ಬರುವ ದಿನಮಾನದಾಗ ಮಾಡ್ತಾರೆ. ಈ ಸದ್ಯಕ್ಕೆ ನೀವೇನಾದ್ರೂ ಹೋರಾಟ ಬೇರೆ ಹೋರಾಟ ಅಂದ್ರೆ ಕಾನೂನು ಕೋರ್ಟಿಗೆ ಕನ್ವಿನ್ಸ್ ಮಾಡುವಂಥದ್ದು ಅಲ್ಲ, ಕಾನೂನಾತ್ಮಕ ಹೋರಾಟ ಮಾಡೋದ್ರ ಮುಖಾಂತರ ಅದನ್ನ ಮಾಡೋ ಪ್ರಯತ್ನವನ್ನು ಮಾಡ್ತೇನೆ. ನಾನು ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟನ ಮಾಡಬೇಕು, ಅದು ಬಿಟ್ಟು ಮತ್ತೇನಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ನನ್ನ ಜಿಲ್ಲೆಯ ಎಲ್ಲ ಹಿರಿಯರ ಪಕ್ಷಾತೀತವಾಗಿ ಇವತ್ತು ದಿವಸ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಾಳೆನೇ ಚುನಾವಣೆ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನ ಕಾನೂನು ಹೋರಾಟದ ಮುಖಾಂತರ ಮಾಡ್ತೀನಿ. ಸರ್, ಈಗ ಇಡೀ ಜಿಲ್ಲೆಯಾದ್ಯಂತ ನೋಡೋದಾದ್ರೆ 7 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಎಲ್ಲೆಲ್ಲಿ ಹೋಗಿ ಬಂದ್ರಿ ಸರ್? ಹೇಗಿದೆ ವಾತಾವರಣ? ಎಲ್ಲ ಕಡೆ ಚೆನ್ನಾಗಿದೆ ವಾತಾವರಣ. ಇವತ್ತು ಈ ಬ್ಯಾಂಕ್ ಅನ್ನ ಹಾಳು ಮಾಡಕ್ಕೆ ಯಾರು ಪ್ರಯತ್ನ ಮಾಡಕತ್ತಾರೆ ಅವರು ವಿರೋಧವಾಗಿ ಇವತ್ತು ದಿವಸ ಇಡೀ ಜಿಲ್ಲೆಯಲ್ಲಿ ಜನ ಮತ ಹಾಕುವುದು ಬಹಳ ಹುಮ್ಮಸ್ಸಿನಿಂದ ಕಂಡು ಬರ್ತಾ ಇದೆ. ಯಾಕಂದ್ರೆ ಗೊತ್ತಾಗಿದೆ ಅವರಿಗೆ ಬ್ಯಾಂಕ್ ಯಾರ ಕಡೆ ಇದ್ರೆ ಸರಿ ಇರ್ತದೆ ಅನ್ನೋದು ಇಡೀ ಜಿಲ್ಲೆಯ ಜನರಿಗೆ ಬ್ಯಾಂಕ್ ಯಾರ ಕಡೆ ಇದ್ರೆ ಸರಿ ಇರ್ತದೆ ಅನ್ನೋದು ಗೊತ್ತಿದೆ. ಅದಕ್ಕೆ ಈಗ 3-4 ತಿಂಗಳಿಂದ ಈ ಬ್ಯಾಂಕ್ ಅನ್ನ ಕಬ್ಜಾ ತಗೋಬೇಕು ಅನ್ನುವಂತ ಪ್ರಯತ್ನವನ್ನು ಕಾಣದ ಕೈಗಳು ಅಥವಾ ಕೆಲವೊಂದು ಕಡೆ ಒಂದು 3-4 ತಿಂಗಳ ಒಂದು ತಾಲೂಕಾ ಮಟ್ಟದ ಸಭೆಗಳು ಮಾಡೋದ್ರ ಮುಖಾಂತರ ಕೋಟಿಗೆ 1 ಲಕ್ಷ 2 ಲಕ್ಷ 3 ಲಕ್ಷ ಕೊಡುವಂತ ಕಾರ್ಯಕ್ರಮ ಯಾರು ಹಾಕೊಂಡ್ರು ಅವ್ರ ವಿರೋಧವಾಗಿ ಇವತ್ತು ದಿವಸ ಇಡೀ ಜಿಲ್ಲೆ ಇವತ್ತು ಎದ್ದು ನಿಂತದ. ಮತ್ತು ಸಹಕಾರಿ ಕ್ಷೇತ್ರದಾಗ ಇವರು ಬರಬಾರದು, ಬಂದ್ರೆ ನಮ್ಮ ಸಹಕಾರಿ ಕ್ಷೇತ್ರ ನುಂಗಿ ಹಾಕ್ತಾರೆ ಅನ್ನುವಂತ ಮಟ್ಟಿಗೆ ಜನ ಬಂದು ಇವತ್ತು ದಿವಸ ಹುರುಪಿನಿಂದ ಮತದಾನ ಮಾಡೋದ್ರ ಮುಖಾಂತರ 7ಕ್ಕೂ 7 ಜನ ಇವತ್ತು ದಿವಸ ಒಳ್ಳೆಯ ಜನರನ್ನ ಆಯಾ ತಾಲೂಕಿನವರು ಆಯ್ಕೆ ಮಾಡಿ ಕೊಡ್ತಾರೆ ಅನ್ನುವಂತ ಸಂಪೂರ್ಣ ಭರವಸೆ ನನಗೆ. ಈಗಾಗಲೇ ನಾವು 7 ಜನ ಅದ್ರೂ 2 ಮಾತೇ ಇಲ್ಲ. ಇವತ್ತು ಪೆನ್ನಲ್ ಅನ್ನಂಗಿಲ್ಲ. ಸಮಾನ ಮನಸ್ಕರು ಕೂಡ್ಕೊಳ್ಳೋದ್ರ ಮುಖಾಂತರ ಸಂಸ್ಥೆಯನ್ನ ಉಳಿಸೋದು ಬೆಳೆಸೋದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನ ರೈತ ವರ್ಗಕ್ಕೆ ಅವ್ರ ಮನೆಗೆ ತಲುಪಿಸುವಂತ ಕೆಲಸ ಮಾಡುವಂತ ಒಂದು ಸಮೂಹ ಇದೆ. ಸಮಾನ ಮನಸ್ಕರಿದ್ವಿ. ಅವರೆಲ್ಲರೂ ಕೂಡೋದ್ರ ಮುಖಾಂತರ ನಮ್ಮಲ್ಲೇ ಒಬ್ಬರನ್ನ ಅಧ್ಯಕ್ಷ ಉಪಾಧ್ಯಕ್ಷರನ್ನ 100ಕ್ಕೆ 110% ಮಾಡ್ತೀವಿ. ಹೇಗೆ ಮಾಡಕ್ ಸಾಧ್ಯ ಇದೆ? ಅವ್ರು ಆಲ್ರೆಡಿ ನಮ್ಮ ಹತ್ರ 7 ಜನ ಇದ್ದಾರೆ, ಇನ್ನಿಬ್ಬರು ಜನ ನಮ್ಮವರ ಆಯ್ಕೆ ಆಗ್ತಾರೆ ಅಂತ ನೋಡ್ರಿ. ನೀವು ಪತ್ರಕರ್ತರಿದ್ರಿ, ನಿಮ್ಮ ತಗದ ನನಗೆ ಮಾಡಕ್ ಬರಂಗಿಲ್ಲ. ನಾವೊಬ್ಬ ರಾಜಕಾರಣಿ, ನಾನು ಆಟ ನಿಮ್ಗೆ ಆಡಕ್ ಬರಂಗಿಲ್ಲ. ಹಿಂಗಾಗಿ ನಮ್ಮ ಉದ್ಯೋಗದಾಗ ನಾವು ಕೊನೆ ಹಂತದಾಗ ನಾವು ತಲೆ ಓಡಿಸಿ ನಾವು ಏನ್ ಮಾಡಬೇಕು ಅದನ್ನು ಮಾಡೋದ್ರ ಮುಖಾಂತರ ಬ್ಯಾಂಕಿನ ಹಿತದೃಷ್ಟಿಯಿಂದ, ಜಿಲ್ಲೆಯ ಹಿತದೃಷ್ಟಿಯಿಂದ, ಠೇವದಾರ ಹಿತದೃಷ್ಟಿಯಿಂದ, ರೈತರ ಹಿತದೃಷ್ಟಿಯಿಂದ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಡಿಪೆಂಡೆಂಟ್ ಅಂದ್ರೆ ಬ್ಯಾಂಕಿನ ಜೊತೆಗೆ ಪಾಪ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಏನು ಗ್ರಾಹಕರಿದ್ದಾರೆ ಅವ್ರ ಹಿತದೃಷ್ಟಿಯಿಂದ ಒಳ್ಳೆಯ ಒಬ್ಬ ಅಧ್ಯಕ್ಷರನ್ನ ಒಳ್ಳೆಯ ಉಪಾಧ್ಯಕ್ಷರನ್ನ ಕೊಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ. ರಮೇಶ್ ಕತ್ತಿಯವರು ಸೌದಿಯವರು ಜೊತೆಗೂಡಿ ಬರೋದು ಲೇಟ್ ಆಯ್ತಾ ಅಂತ? ರಮೇಶ್ ಕತ್ತಿ ಸೌದಿಯವರು ಕಾಯಂ ಕೂಡಿದೀವಿ ನಾವು. ಯಾವಾಗ ಬಿಟ್ಟಿದೀವಿ? ಪ್ರಚಾರಕ್ಕೆ ಬರ್ಲಿಲ್ಲ, ಬಹಳಷ್ಟು ನೀವು ಸ್ಟ್ರಕ್ ಆದ್ರಿ ಹುಕ್ಕೇರಿ ಒಳಗ. ಇಲ್ಲ, ಅವರು ಆ ರೀತಿ ಪ್ಲಾನಿಂಗ್ ಈಗ ಮೊದಲು ಏನ್ ಮಾಡಿದ್ರು, ಇವತ್ತು ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಘೋಷಣೆ ಮಾಡಿದ್ರು. ಅಲ್ಲೇನು ಮಾಡುವಂತ ಅವಶ್ಯಕತೆ ಇದ್ದಿರ್ಕಿಲ್ಲ. ಅವರಿಗೆ ಒಂದು ಗಮ್ಮಿಂಡ್ ಇತ್ತು. ಹುಕ್ಕೇರಿ ತಾಲೂಕಾ ದಿವಂಗತ ಉಮೇಶ್ ಕತ್ತಿಯವರು ತೀರಿ ಹೋದ ನಂತರ ಖಾಲಿಯಾಗಿದೆ, ಅದನ್ನು ಒಂದು ತಗೊಳ್ಬೇಕು ಅನ್ನೋ ವಿಚಾರದಾಗ ಅವ್ರಿಗೆ ಒಂದು ಗಮ್ಮಿಂಡ್ ಇತ್ತು. ಅದನ್ನ ಅವರ ಶತಾಯಗತಾಯ ಪ್ರಯತ್ನ ಮಾಡಿದ್ರು. ಅಲ್ಲಿಂದ ನನ್ನ ತಾಲೂಕಿನ ದೇವರುಗಳು, ಈ ದೇವುಗಳು ನನ್ನ ತಾಲೂಕಿನ ಬೇಡ ಅನ್ನೋ ಸಲುವಾಗಿ ಇವತ್ತು ದಿವಸ ಒದ್ದು ಓಡಿಸೋ ಕೆಲಸ ಮಾಡಿದ್ರು. ಆ ಪ್ರಕಾರ ಒದ್ದು ಓಡಿಸಿದ್ರು. ಒದ್ದು ಓಡಿಸೋದ್ರ ಮುಖಾಂತರ ಇವತ್ತು ಮುಂದೆ ಸಂಗಮ್ ಫ್ಯಾಕ್ಟರಿ ಎಲೆಕ್ಷನ್ ಬಂತು. ಅದು ಮತ್ತೆ ಅದಾಗಿ ಒಂದು ವಾರದಾಗ ಸಂಗಮ್ ಫ್ಯಾಕ್ಟರಿ ಎಲೆಕ್ಷನ್ ಬಂತು. ಸಂಗಮ್ ಫ್ಯಾಕ್ಟರಿ ಎಲೆಕ್ಷನ್ ಸಹಿತ ನಾನೇ ಮುತುವರ್ಜಿ ವಹಿಸಿ ಅಲ್ಲಿ ಇವತ್ತು ದಿವಸ ರಾಜೇಂದ್ರ ಪಾಟೀಲ್ ಮೊದಲು ಅಧ್ಯಕ್ಷರಿದ್ದರು, ಈಗೂ ಮೊನ್ನೆನೂ ಅವರೇ ಆಗಿದ್ದಾರೆ. ಆದರೂ ಸಹಿತ ಅಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಬಾರದು ಅನ್ನುವಂಥ ದೃಷ್ಟಿಯಿಂದ 14 ಸ್ಥಾನಗಳನ್ನ ವಿರೋಧ ಮಾಡೋದ್ರ ಮುಖಾಂತರ ಇವತ್ತು ದಿವಸ ಸಂಸ್ಥೆ, ನಮ್ಮ ತಾಲೂಕಿನ ಸಂಸ್ಥೆ ವ್ಯವಸ್ಥಿತವಾಗಿ ಇರಲಿ ಅನ್ನುವಂಥ ದೃಷ್ಟಿಯಿಂದ ಇವತ್ತು ದಿವಸ ಅವಿರೋಧವಾಗಿ ಮಾಡಿದ್ದೀವಿ. ಅದು ವ್ಯವಸ್ಥಿತವಾಗಿ ರಾಜೇಂದ್ರ ಪಾಟೀಲ್ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ. ಅದರ ನಂತರ ಇದು ಡಿಸಿಸಿ ಬ್ಯಾಂಕ್ ಅಂದ್ರೆ ಎಲ್ಲಿಯೂ ನಮಗೆ ಅಯ್ಯಾಡಕ್ಕೆ ಸೌಡ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಅವರು ಇರೋದ್ರಿಂದ, ಅಧಿಕಾರಿಗಳು ಅವ್ರ ಮಾತು ಕೇಳೋದ್ರಿಂದ, ನನಗೂ ಇರಬಹುದು, ಲಕ್ಷ್ಮಣ ಸವದಿ ಇರ್ಬೋದು, ಇನ್ನೊಬ್ರಿಗೆ ಇರ್ಬೋದು, ಎಲ್ಲರೂ ಎಲ್ಲಿಯೂ ಅಡಗಾಡಕ್ಕೆ ಆಗಬಾರ್ದು ಅನ್ನೋ ಸಂತದ್ದು ನಮ್ಮದು ಎಲೆಕ್ಟ್ ಸೊಸೈಟಿ ಆದ ಕೂಡಲೇ ಸಂಗಮ ಆದ ಕೂಡಲೇ ಡಿಸಿಸಿ. ಈ ಲಕ್ಷ್ಮಣ ಸವದಿ ಅವ್ರದ್ದು ಎಲೆಕ್ಟ್ ಸೊಸೈಟಿ ಅವ್ರದ್ದು ಇವತ್ತು ಡಿಸಿಸಿ ಬ್ಯಾಂಕ್ ಆದ ಕೂಡಲೇ ಕೃಷ್ಣ ಶುಗರ್ ಸಕ್ಕರೆ ಕಾರ್ಖಾನೆ. ಇವತ್ತು ದಿವಸ ಎಲ್ಲರನ್ನೂ ಇವತ್ತು ಕಟ್ಟಿ ಹಾಕುವಂತ ಪ್ರಯತ್ನ ಅವ್ರು ಮಾಡಿದ್ದಾರೆ. ಬಟ್ ನಾವು
ಲಕ್ಷ್ಮಣ ಸವದಿ ಇರ್ಬೋದು, ನಾನಿರ್ಬೋದು, ರಾಜು ಕಾಗೆ ಅವರಿರ್ಬೋದು, ನಾವೇನಿದೀವಿ, ನಾವು ಕೂತಲ್ಲಿಂದ 1,00,000 ಜನ ನಾವೆಲ್ಲಿ ಕೂತಿರ್ತೀವಿ ಅಲ್ಲಿಂದ 1,00,000 ಜನರನ್ನ ಅಲರ್ಟ್ ಮಾಡಿ ನಾವು ಕೆಲಸಕ್ಕೆ ಹಚ್ತೀವಿ. ಆ ಒಂದು ಶಕ್ತಿ ಮೊದಲಿಂದನೂ ಈ ಒಂದು ಎಲ್ಲ ನಮ್ಮಲ್ಲಿ ಆ ಒಂದು ಶಕ್ತಿ ಇದೆ. ಆ ನಿಟ್ಟಿನಲ್ಲಿ ಯಾವುದೇ ತೊಂದರೆ ಆಗಿಲ್ಲ. ಎಲೆಕ್ಟ್ ಸೊಸೈಟಿಯಿಂದ ಒತ್ತುಡಿಸಿದ್ವಿ. ಇವತ್ತು ಡಿಸಿಸಿ ಬ್ಯಾಂಕಿನಲ್ಲಿ ಸಹಿತ ಇವತ್ತು ಸಮಾನ ಮನಸ್ಕರು ಕೂಡಿ ಅಲ್ಲಿಯೂ ಸಹಿತ ದುಷ್ಟ ಶಕ್ತಿಗಳು ಒಳಗೆ ಬರಬಾರ್ದು ಅನ್ನುವಂತ ಕಾರ್ಯಕ್ರಮ ಹಾಕೊಳ್ಳೋ ಮುಖಾಂತರ ದುಷ್ಟ ಶಕ್ತಿಗಳನ್ನ ತಡಿತೀವಿ. ನಾವು ಸಫಲರಾಗ್ತೀವಿ. ಜಿಲ್ಲೆಯ ರೈತರ ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಸರ್ ನಿಪ್ಪಾಣಿ ಸಾಕಷ್ಟು